ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪಾ ಅಂದರೆ ಈ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನು ಯಾವುದಪ್ಪ ಅಂದರೆ ಈ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದಿಂದ ಈ ಶ್ರಮ್ ಕಾರ್ಡ್ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದವರು ಈ ಶ್ರಮ್ ಕಾರ್ಡ್ನ ಮಾಡ್ಕೊಳ್ಬೇಕು ಅಂತ ಬಿಟ್ಟಿದ್ದಾರೆ. ಈ ಶ್ರಮ್ ಕಾರ್ಡಿಂದ ಏನೇನಪ್ಪ ಬೆನಿಫಿಟ್ ಅಂದರೆ, ಈ ಶ್ರಮ್ ಕಾರ್ಡ್ ಮಾಡಿಸೋದ್ರಿಂದ ಅಂದರೆ ಸಂಘಟಿತ ಅಲ್ಲ, ಅಂದರೆ ಕೆಲವೊಬ್ರು ಸಂಘಗಳ ಸಂಸ್ಥೆಗಳು ಮಾಡ್ಕೊಂಡಿರ್ತಾರೆ. ಆ ಸಂಘ ಸಂಸ್ಥೆಗಳಲ್ಲಿ ಇರ್ತಾರೆ, ಅದ್ರ ಮುಖಾಂತರ ಅವರು ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಬಟ್ ಅವ್ರದ್ದು ಎಲ್ಲ ಡೀಟೇಲು ಆ ಸಂಘಟನೆಯಲ್ಲಿ ಇರ್ತದೆ, ಅಂದರೆ ಆ ಸಂಘ ಸಂಸ್ಥೆಗಳಲ್ಲಿ ಇರ್ತದೆ. ಬಟ್ ಅಸಂಘಟಿತ ಅಂದರೆ ಈ ಗಾರೆ ಕೆಲಸ ಮಾಡೋರು, ಈ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು, ಈ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡೋರು, ಮತ್ತೆ ಈ ತರಕಾರಿ ವ್ಯಾಪಾರ ಮಾಡೋರು, ಮತ್ತೆ ಈ ಸಣ್ಣ ಪುಟ್ಟ ಬೇಕ್ರಿಗಳನ್ನ ಮಾಡೋರು, ಜೊತೆಗೆ ಮೊಬೈಲ್ ಶಾಪ್ಗಳನ್ನ ಮಾಡೋರು, ಈ ರೀತಿ ಸಣ್ಣ ಪುಟ್ಟ ಬಿಸ್ನೆಸ್ಗಳಲ್ಲಿ ಯಾರ್ಯಾರು ಇರ್ತಾರೆ ಅವರು ಅಸಂಘಟಿತವಾಗಿರ್ತಾರೆ. ಅಂದರೆ ಅವ್ರಿಗೆ ಯಾವುದೇ ಸಂಘ ಸಂಸ್ಥೆಗಳಾಗ್ಬೋದು, ಅದ್ರ ಪ್ರಕಾರ ಅದ್ರ ಒಳಗಡೆ ಬರಲ್ಲ ಅವರು. ಹಾಗಾಗಿ ಏನಾದರೂ ಅಸಂಘಟಿತರಿಗೆ ಸರ್ಕಾರದ ಕಡೆಯಿಂದ ಏನಾದರೂ ಸೌಲಭ್ಯಗಳು ಸಿಗಬೇಕು ಅಂದರೆ ಸರ್ಕಾರದ ಸೌಲಭ್ಯಗಳೇನಾದ್ರು ಸಿಗಬೇಕು ಅಂದರೆ ಅವ್ರಿಗೆ ಆ ಸೌಲಭ್ಯಗಳು ಸಿಗೋದೇ ಇಲ್ಲ. ಏನಕ್ಕಪ್ಪ ಅಂತಂದರೆ ಆ ಸೌಲಭ್ಯಗಳು ಸಿಗೋಕ್ಕೆ ಅವ್ರ ಡೀಟೇಲು ಸರ್ಕಾರದ ಹತ್ರ ಇರೋದೇ ಇಲ್ಲ. ಸಂಘ ಸಂಸ್ಥೆಗಳಲ್ಲಾದರೆ ಸಂಘ ಸಂಸ್ಥೆಗಳಲ್ಲಿ ಹೋಗಿ ಕೇಳಿದ್ರೆ ಅಲ್ಲಿ ಆ ಸಂಘದಲ್ಲಿ ಯಾರ್ಯಾರು ಇದ್ದಾರೋ ಅವ್ರ ಡೀಟೇಲ್ ಎಲ್ಲ ಪೂರ್ತಿ ಅವ್ರಿಗೆ ಅಲ್ಲಿ ಸಂಘ ಸಂಸ್ಥೆಯಲ್ಲಿ ಇರ್ತದೆ. ಅದರಿಂದ ಸರ್ಕಾರ ತಗೊಳುತ್ತೆ ಇದನ್ನ ಡೀಟೇಲ್ನ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಈ ಅಸಂಘಟಿತರಲ್ಲಿ ಯಾರ್ಯಾರು ಏನು ಕೆಲಸ ಮಾಡ್ತಾವ್ರೆ ಅಂತಾನೆ ಗೊತ್ತಾಗಲ್ಲ. ಹಾಗಾಗಿ ಸರ್ಕಾರದ ಕಡೆಯಿಂದ ಏನಾದ್ರು ಅಸಂಘಟಿತರಿಗೆ ದುಡ್ಡು ಕೊಡೋದಾಗ್ಬೋದು ಅಥವಾ ಬೇರೆ ಬೇರೆ ಬೆನಿಫಿಟ್ಗಳಾಗ್ಬೋದು, ಅವೇನಾದ್ರು ಸರ್ಕಾರದ ಕಡೆಯಿಂದ ಘೋಷಿಸಿದ್ರು ಅಂದರೆ ಸರ್ಕಾರದವ್ರು ಕೊಡೋಕ್ಕೆ ಅವ್ರ ಬಗ್ಗೆ ಅಂದರೆ ಬಡವ್ರ ಬಗ್ಗೆ ಅವ್ರಿಗೆ ಡೀಟೇಲ್ಗಳೇ ಇಲ್ಲ. ಅವ್ರು ಏನು ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಗಳೇ ಇಲ್ಲ. ಹಾಗಾಗಿ ಕೇಂದ್ರ ಸರ್ಕಾರದ ಕಡೆಯಿಂದ ಈ ಶ್ರಮ್ ಕಾರ್ಡ್ ಅಂತ ಬಿಟ್ಟಿದ್ದಾರೆ. ಈ ಕಾರ್ಡಲ್ಲಿ ನಿಮ್ಗೆ ಏನಪ್ಪ ಬೆನಿಫಿಟ್ ಅಂದರೆ ಅದು ಅಸಂಘಟಿತರಿಗೋಸ್ಕರನೇ ಬಿಟ್ಟಿರೋದು. ಅಸಂಘಟಿತರು ಯಾರ್ಯಾರು ಈ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಿದ್ದಾರೆ, ಸಣ್ಣ ಪುಟ್ಟ ಬಿಸ್ನೆಸ್ಗಳು ಮಾಡ್ತಿದ್ದಾರೆ, ನೀವು ಈ ಶ್ರಮ್ ಕಾರ್ಡ್ನ ಮಾಡಿಸ್ಕೊಂಡ್ರೆ, ಅಂದರೆ ಸಿಸ್ಟಮ್ ಮೂಲಕನೇ ಕಂಪ್ಯೂಟರ್ ಮೂಲಕನೇ ಮಾಡ್ಕೋತು ಅಂದರೆ ಇದು ಸರ್ಕಾರಕ್ಕೆ ಒಂದು ಡೀಟೇಲ್ ಕೊಟ್ಟಂಗೆ ಆಗುತ್ತೆ. ನೀವು ಅಂದರೆ ಈ ಕೆಲಸ ನಾನು ಮಾಡ್ತಾ ಇದ್ದೀನಿ, ಈ ಊರಲ್ಲಿ ಇದ್ದೀನಿ, ಇದು ನನ್ನ ಹೆಸರು, ಮತ್ತೆ ಇದು ನನ್ನ ಬ್ಯಾಂಕ್ ಅಕೌಂಟ್ ನಂಬರು, ಈ ಥರ ಪೂರ್ತಿ ನಿಮ್ಮ ಡೀಟೇಲ್ನ ಸರ್ಕಾರಕ್ಕೆ ಒಂದು ಡೇಟಾ ಬೇಸ್, ಒಂದು ಮಾಹಿತಿ, ಸರ್ಕಾರಕ್ಕೆ ಒಂದು ಮಾಹಿತಿನ ಕೊಟ್ಟಂಗಾಗುತ್ತೆ. ಕೊಟ್ಟಂಗಾದಾಗ ಅವ್ರಿಗೂ ಕೂಡ ನಿಮ್ಮ ಬಗ್ಗೆ ಒಂದು ಯೋಜನೆ ರೂಪಿಸೋಕ್ಕೆ ಅಥವಾ ಒಂದು ಕಾರ್ಯಕ್ರಮ ರೂಪಿಸೋಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರದ ಕಡೆಯಿಂದ ಈ ಶ್ರಮ್ ಕಾರ್ಡ್ ಅಂತ ಬಿಟ್ಟಿದ್ದಾರೆ. ಇದನ್ನು ದಯವಿಟ್ಟು ಎಲ್ಲರೂ ಮಾಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಮಾಡಿಸಿದ್ದೀನಿ ಆಲ್ರೆಡಿ. ಈ ಶ್ರಮ್ ಕಾರ್ಡ್ ಆಧಾರದ ಮೇಲೆ ಅವ್ರು ಹೇಳಿರೋದು, ಈ ಶ್ರಮ್ ಆಧಾರದ ಮೇಲೆ ಸಾಮಾಜಿಕ ಭದ್ರತೆ ಯೋಜನೆಗಳನ್ನು ಹೇಳಿದ್ನಲ್ಲ, ಏನಾದ್ರು ಯೋಜನೆ ರೂಪಿಸೋಕ್ಕೆ ಸರ್ಕಾರ ಜಾರಿಗೊಳಿಸಿದೆ. ಅದರಿಂದ ಈ ಶ್ರಮ್ ಕಾರ್ಡ್ ಬಿಟ್ಟಿದ್ದಾರೆ. ಈ ಗುರುತಿನ VAN ಕಾರ್ಡ್ ಪುರಾವೆ ಅನನ್ಯ ಗುರುತಿನ ಸಂಖ್ಯೆಯನ್ನು ಹೊಂದಿರುತ್ತದೆ. ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿ ಒಂದು ಸಂಖ್ಯೆ ಇದೆಯೋ, ನಿಮ್ದು ಆಲ್ರೆಡಿ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ. ಆಧಾರ್ ಕಾರ್ಡ್ ಅಲ್ಲಿ ಏನು ಒಂದು ಸಂಖ್ಯೆ ಬರ್ತದೋ ಅದೇ ರೀತಿ ಈ ಶ್ರಮ್ ಕಾರ್ಡ್ ಅಲ್ಲಿ ಕೂಡ ಒಂದು ಸಂಖ್ಯೆ ಬರ್ತದೆ. ಆ ಸಂಖ್ಯೆನ ನಿಮ್ ನಮೂದಿಸ್ತು ಅಂದ್ರೆ ನೀವೇನ್ ಕೆಲಸ ಮಾಡ್ತಿದ್ದೀರಾ, ನೀವು ಯಾವ ಊರಲ್ಲಿ ಇದ್ದೀರಾ, ಮತ್ತೆ ಇನ್ನೇನು ವ್ಯವಹಾರ ಬಿಸ್ನೆಸ್ಗಳನ್ನ ಮಾಡ್ತಾ ಇದ್ದೀರಾ, ಅದೆಲ್ಲ ಪೂರ್ತಿ ಅವ್ರ ಹತ್ರ ಡೀಟೇಲ್ ಇರುತ್ತೆ ಅಂತಾನೆ ಹೇಳ್ಬೋದು. ಜೊತೆಗೆ ಈ ಕಾರ್ಡು ಜೀವಿತಾವಧಿವರೆಗೆ ಅಸ್ತಿತ್ವದಲ್ಲಿ ಇರ್ತದೆ ಅಂತಾನೆ ಹೇಳ್ಬೋದು. ಅಂದ್ರೆ ಜೀವಿತಾವಧಿ ಅಂದ್ರೆ ಇದು ಒಂದ್ಸರಿ ಮಾಡಿಸೋದು ಅಂದ್ರೆ ಮುಗೀತು, ಪದೇ ಪದೇ ಏನು ಮಾಡಿಸುವಂತ ಅವಶ್ಯಕತೆ ಇಲ್ಲ, ಪದೇ ಪದೇ ಅಪ್ಡೇಟ್ ಮಾಡಿಸುವಂತ ಅವಶ್ಯಕತೆ ಇಲ್ಲ. ಒಂದೇ ಸರಿ ಮಾಡಿಸಿ ಇದನ್ನ ಮುಗಿಸ್ಬೋದು ಅಂತ ಹೇಳ್ಬೋದು. ಯಾರಿಗೆ ಈ ಶ್ರಮ್ ಕಾರ್ಡ್ ಮಾಡಿಸುವ ಅರ್ಹರು ಅಂದ್ರೆ ಈ ಶ್ರಮ್ ಕಾರ್ಡ್ ಮಾಡ್ಕೊಳಕ್ಕೆ ಯಾರು ನೀವು ಅರ್ಹತೆ ಇದ್ದಾರೆ ಅಂದ್ರೆ 18 ವಯಸ್ಸಿಂದ, ಅಂದ್ರೆ 18 ವರ್ಷದಿಂದ 60 ವರ್ಷದೊಳಗಿನ ಅಸಂಘಟಿತ ವಲಯದಲ್ಲಿ, ಅಂದ್ರೆ 18 ವರ್ಷ ತುಂಬಿರ್ಬೇಕು, 60 ವರ್ಷದ ಒಳಗಡೆ ಇರಬೇಕು. ಅವರು ಯಾರು ಅಸಂಘಟಿತವಾಗಿ ವಲಯದಲ್ಲಿ ಎಲ್ಲಾ ವಿವಿಧ ಕಾರ್ಮಿಕರು ಮತ್ತು ಕೃಷಿ ಕಾರ್ಮಿಕರು ಮತ್ತು ಸಣ್ಣ ರೈತರು, ಅಂದ್ರೆ ಇದು ರೈತರು ಕೂಡ ಮಾಡಿಸ್ಬೋದು. ಅಂದ್ರೆ 18 ವರ್ಷದಿಂದ 60 ವರ್ಷದೊಳಗಡೆ ಯಾರ್ಯಾರಿದ್ದಾರೆ ಅವರು ರೈತರುಗಳಿರ್ಬೋದು, ಸಣ್ಣ ಪ್ರಮಾಣದ ರೈತರು ಇರ್ಬೋದು, ಅಥವಾ ಕೃಷಿ ಕಾರ್ಮಿಕರು ಇರ್ಬೋದು. ಅಂದ್ರೆ ಮಾಮೂಲಿ ಜಮೀನುಗಳಲ್ಲಿ ಬೇರೆಯವ್ರ ಜಮೀನಿಗೆ ಕೆಲಸ ಮಾಡಕ್ ಹೋಗ್ತಾರಲ್ಲ, ಕೂಲಿ ಆಳುಗಳು, ಕಳೆ ಕೀಳೋದಾಗ್ಬೋದು, ಇದು ಔಷಧಿ ಹೊಡೆಯಕ್ ಆಗ್ಬೋದು, ಅದಕ್ಕೆಲ್ಲ ಯಾರು ಹೋಗ್ತಾರೆ ಅವ್ರನ್ನೂ ಕೂಡ ಈ ಶ್ರಮ್ ಕಾರ್ಡ್ನ ಮಾಡಿಸ್ಕೋಬೇಕು. ಇಂಥವ್ರಿಗೆ ಈ ಶ್ರಮ್ ಕಾರ್ಡು ಉಪಯೋಗ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾರಿಗೆ ಈ ಕಾರ್ಡ್ ಮಾಡಿಸಲು ಅನರ್ಹ ಅಂದ್ರೆ, ಈ ಕಾರ್ಡ್ ಯಾರಿಗೆ ಅವಶ್ಯಕತೆ ಇಲ್ಲ, ಅವ್ರಿಗೆ ಮಾಡೋದು ಇಲ್ಲ ಅಂತಂದ್ರೆ ಆದಾಯ ತೆರಿಗೆ ಪಾವತಿಸುವಂತವ್ರು, ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಯಾರ್ಯಾರು ಕಟ್ತಾರೆ ಅವ್ರಿಗೆ ಈ ಕಾರ್ಡು ಅಲವ್ ಆಗಲ್ಲ. ಜೊತೆಗೆ ESI
ಅಂಡ್ EPF ಪಡೆಯುತ್ತಿರುವ, ಅಂದ್ರೆ ESI ಅಂದ್ರೆ ಕೆಲವೊಂದು ಕಂಪ್ನಿಗಳಲ್ಲಿ ಕೆಲಸ ಮಾಡಿರ್ತಾರೆ, ಅವ್ರಿಗೆ EF PF ಬರ್ತಾ ಇರ್ತದೆ, ಅಂತವ್ರಿಗೆ ಇದು ಅವಶ್ಯಕತೆ ಇಲ್ಲ, ಮತ್ತೆ ಮಾಡಕ್ಕೂ ಆಗಲ್ಲ. ಇದು ನಿಗದಿತ ವೇತನ ಪಡೆಯುತ್ತಿರುವವರು, ಅಂದ್ರೆ ನಿಗದಿತ ವೇತನ ಅಂದ್ರೆ ಯಾವ್ದಾರ ಒಂದು ಸಂಸ್ಥೆಯಲ್ಲಿ ಆಗ್ಬೋದು ಅಥವಾ ಸರ್ಕಾರದಿಂದ ಆಗ್ಬೋದು, ಯಾರ ಒಂದು ನಿಗದಿತ ಸಂಬಳ ಯಾರು ಪಡ್ಕತ್ತವ್ರೆ ಅವ್ರಿಗೆ ಇದಾಗುದಿಲ್ಲ. ಯಾವುದೇ ಖಾಸಗಿ ಅಥವಾ ಸಾರ್ವಜನಿಕ ಅಥವಾ ಸರ್ಕಾರಿ ಕೆಲಸಗಾರರು, ಅಂದ್ರೆ ಅದೇ ಮಾಮೂಲಿ ಸರ್ಕಾರದಲ್ಲಿ ಕೆಲಸ ಮಾಡ್ತಿರೋರು ಅಥವಾ ಅರೆ ಸರ್ಕಾರಿ ಉದ್ಯೋಗದಲ್ಲಿರೋರು ಮತ್ತೆ ಖಾಸಗಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರೋರು, ಇವ್ರಿಗೆ ಮಾಡಕ್ಕಾಗಲ್ಲ ಇದನ್ನ. ಜೊತೆಗೆ ಇನ್ನೊಂದು ಸಂಘಟಿತ ವಲಯದಲ್ಲಿ ಕೆಲಸ ಮಾಡುತ್ತಿರುವ ಯಾವುದೇ ಕೆಲಸಗಾರರು, ಅಂದ್ರೆ ಸಂಘಟಿತ, ನಾನು ಹೇಳಿದಲ್ಲ ಇದು ಅಸಂಘಟಿತರಿಗೆ. ಸಂಘಟಿತ ಅಂದ್ರೆ ಯಾವ್ದು ಸಂಘ ಸಂಸ್ಥೆ ಇರ್ತದೆ ಅಲ್ಲಿ ನೀವು, ಅಂದ್ರೆ ಈಗ ಆಟೋ ಡ್ರೈವರ್ದು ಸಂಘ ಇರ್ತದೆ, ಇನ್ನು ಮೀನುಗಾರರ ಸಂಘ ಇರ್ತದೆ, ಆ ತರ ರೈತರು ಸಂಘಗಳು ಇರ್ತವೆ. ಆ ಸಂಘಗಳಲ್ಲಿ ರೈತರು ಅಂದ್ರೆ ಅವ್ರು ಸಣ್ಣ ರೈತರು ಅಂತ ಹೇಳಿರೋದು ಮಾಡ್ಸ್ಕೊಳಕ್ಕೆ. ಇವ್ರು ದೊಡ್ಡ ರೈತರುಗಳು, ಮಾಮೂಲಿ ರೈತರ ಸಂಘಗಳು ಇರ್ತವೆ. ಆ ರೈತರ ಸಂಘದಲ್ಲಿ ಯಾರು ಜಾಯಿನ್ ಆಗಿದ್ದಾರೆ ಅವರು ಇದನ್ನ ಮಾಡ್ಸ್ಕೊಳಕ್ ಆಗಲ್ಲ ಅಂತಾನೆ ಹೇಳ್ಬೋದು. ಜೊತೆಗೆ ಯಾವ ದಾಖಲಾತಿಗಳು ಬೇಕು, ಅಂದ್ರೆ ಯಾವ ದಾಖಲಾತಿಗಳು ಬೇಕು ಇದಕ್ಕೆ ಅಂತಂದ್ರೆ ಆಧಾರ್ ಕಾರ್ಡ್. ಈ ಶ್ರಮ್ ಕಾರ್ಡ್ ಮಾಡ್ಸ್ಕೊಳಕ್ಕೆ ಏನೇನ್ ದಾಖಲಾತಿಗಳು ಬೇಕು ಅಂದ್ರೆ ಆಧಾರ್ ಕಾರ್ಡ್ ಇರಬೇಕು. ಜೊತೆಗೆ ಆಧಾರ್ ಕಾರ್ಡ್ ಆಗಿರೋ ಬ್ಯಾಂಕ್ ಪಾಸ್ಬುಕ್, ಅಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂತ ಪಾಸ್ಬುಕ್, ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನ ಬ್ಯಾಂಕ್ಗೆ ಲಿಂಕ್ ಮಾಡಿ ಅಂತ ಒಂದ್ಸತಿ ಹಾಕೊಂಡ್ ತಂದಿದ್ರು. ಆ ತರ ಯಾರು ನಿಮ್ಮ ಪಾಸ್ಬುಕ್ಗೆ ನಿಮ್ಮ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ಕೊಂಡಿದ್ದೀರಾ ಆ ಪಾಸ್ಬುಕ್ ಬೇಕು, ಬ್ಯಾಂಕ್ ಪಾಸ್ಬುಕ್, ಅಂದ್ರೆ ದುಡ್ಡು ಬರಕ್ಕೆ ನಿಮ್ಗೆ. ಜೊತೆಗೆ ಮೂರನೇದು ಫಲಾನುಭವಿಗಳು ಖುದ್ದು ಬಂದು ಬಯೋಮೆಟ್ರಿಕ್ ನೀಡಬೇಕು. ಅಂದ್ರೆ ಯಾರು ನೀವು ಇದ್ ಮಾಡ್ತೀರಾ, ಈ ಶ್ರಮ್ ಕಾರ್ಡ್ ಬೇಕು ಅಂತೀರಾ, ನೀವು ಖುದ್ದಾಗಿ ಹೋಗಿ ನಿಮ್ಮನ್ನ ಹೆಬ್ಬೆಟ್ನ ಕೊಟ್ಟು ಮಾಮೂಲಿ ಬಯೋಮೆಟ್ರಿಕ್ ಕೊಟ್ಟು ಇದನ್ನ ಬಯೋಮೆಟ್ರಿಕ್ ನೀಡಬೇಕು. ಅಥವಾ ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗೆ OTP, ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ ಆ ಮೊಬೈಲ್ ನಂಬರ್ಗೆ ಒಂದು OTP ಕಳಿಸ್ತಾರೆ. ಈ ಕಾರ್ಡ್ ಮಾಡುವಾಗ ಒಂದು OTP ಕಳಿಸ್ತಾರೆ. ಆ OTP ನ ಹೇಳಿ ನೀವು ಎಂಟ್ರಿ ಮಾಡಿಸಿ ಓಕೆ ಮಾಡಿಸ್ಬೇಕು, ಇಲ್ಲ ಅಂದ್ರೆ ಇದು ಓಕೆ ಆಗಲ್ಲ. ಹಾಗಾಗಿ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗೆ ಒಂದು OTP ಬರ್ತದೆ, ಆ OTP ನ ಹೇಳ್ಬೇಕು. ಜೊತೆಗೆ ನಾಲ್ಕನೇದು ನಾಮಿನಿ ಮಾಡುವ ವ್ಯಕ್ತಿಯ ಮಾಹಿತಿ. ಅಂದ್ರೆ ನಾಮಿನಿ ಮಾಡುವ ವ್ಯಕ್ತಿ ಅಂದ್ರೆ ಈ ಕಾರ್ಡ್ ಮಾಡಿಸ್ಬೇಕಾರೆ ನಾಮಿನಿ ಕೊಡ್ಬೇಕು. ಅಂದ್ರೆ ನೀವೇನಾದ್ರು ಹೆಂಡತಿ ಮದುವೆ ಆಗಿದ್ರೆ ಹೆಂಡತಿದು ನಾಮಿನಿ ಕೊಡ್ಬೇಕು, ಅಥವಾ ಮಕ್ಕಳ ನಾಮಿನಿ ಕೊಡ್ಬೋದು, ಅಥವಾ ಗಂಡನ ನಾಮಿನಿ ಕೊಡ್ಬೋದು, ಜೊತೆಗೆ ಅಮ್ಮನ ನಾಮಿನಿ ಕೊಡ್ಬೋದು. ತಂದೆ ತಾಯಿಗಳಾದ್ರೆ ಅವ್ರವ್ರ ಮಕ್ಕಳನ್ನ ನಾಮಿನಿ ಕೊಡ್ಬೋದು. ಅವ್ರ ಡೀಟೇಲ್ ಬೇಕು, ಪೂರ್ತಿ ಅವ್ರ ಡೀಟೇಲ್ ಏನಿದೆ ಅವ್ರದ್ದು ಆಧಾರ್ ಕಾರ್ಡು ಡೀಟೇಲ್ ಎಲ್ಲ ಬೇಕಾಗುತ್ತೆ. ಸಾಮಾನ್ಯ ಮಾಹಿತಿ ಅಂದ್ರೆ ಸುಮ್ನೆ ಒಂದು ಜನರಲ್ ಆಗಿ ಇದು ಮಾಹಿತಿ ಲಾಸ್ಟ್ ಅಲ್ಲಿ. ಇದರಲ್ಲಿ ನೋಂದಾಯಿತಗೊಂಡವರಿಗೆ, ಅಂದ್ರೆ ಈ ಶ್ರಮ್ ಕಾರ್ಡ್ ಅಲ್ಲಿ ನೋಂದಾಯಿಸ್ಕೊಂಡವ್ರಿಗೆ 1 ವರ್ಷ PMSBY, ಅಂದ್ರೆ ಇದು ಕೇಂದ್ರ ಸರ್ಕಾರದಿಂದ ಇದ್ ಮಾಡೋದು, ಇನ್ಸೂರೆನ್ಸ್ ಅಲ್ಲ, ಕೇಂದ್ರ ಸರ್ಕಾರದಿಂದ ಅಟಲ್ ಪಿಂಚಣಿ ಯೋಜನಾ ಅಂತ ಮಾಡಿದ್ದಾರೆ. ಆ ಪ್ರೀಮಿಯಲ್ಲಿ 1 ವರ್ಷಕ್ಕೆ ಪ್ರೀಮಿಯಂ ಉಚಿತವಾಗಿ ಕೊಡ್ತಾರೆ. ಅಂದ್ರೆ ಈ ಶ್ರಮ್ ಕಾರ್ಡ್ ಮಾಡ್ಕೊತು ಅಂದ್ರೆ ಈ PMSBY ಅಂತ ಪ್ರೀಮಿಯಂ ನ ಉಚಿತವಾಗಿ 1 ವರ್ಷಕ್ಕೆ ಗೌರ್ಮೆಂಟ್ ಕಡೆನೇ ಉಚಿತವಾಗಿ ಕೊಡ್ತಾರೆ. ಜೊತೆಗೆ ಲೇಬರ್ ಕಾರ್ಡ್ ಮಾಡಿಸಿಕೊಂಡವರು ಇದನ್ನು ಮಾಡಿಸಿಕೊಳ್ಳಬಹುದು. ಅಂದ್ರೆ ಲೇಬರ್ ಕಾರ್ಡ್ ಅಂದ್ರೆ ಈ ಇದರಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಲೇಬರ್ ಕಾರ್ಡ್ ಅಂತ ಬರ್ತದೆ. ಮನೆ ಕಟ್ತಾರಲ್ಲ, ಮನೆ ಕಟ್ಟೋರ್ಗೆ ಲೇಬರ್ ಕಾರ್ಡ್ ಅಂತ ಬರ್ತದೆ. ಅಂದ್ರೆ ಮನೆ ಕೆಲಸಗಳು ಮಾಡೋದಕ್ಕೆ ಗಾರೆ ಕೆಲಸ ಮಾಡೋರು, ಮತ್ತೆ ಗಾರೆ ಹೊರೋರು, ಮತ್ತೆ ಗಾರೆ ಮಿಕ್ಸ್ ಮಾಡೋರು, ಅವರೆಲ್ಲ ಲೇಬರ್ ಕಾರ್ಡ್ಗಳು ಮಾಡಿಸ್ಬೇಕು ಅಂತ ಬಂದಿತ್ತು ಒಂದ್ಸತಿ. ಆ ಲೇಬರ್ ಕಾರ್ಡ್ ನ ಯಾರ್ಯಾರು ಮಾಡಿಸ್ಕೊಂಡಿದಾರೋ ಅವರು ಕೂಡ ಮಾಡಿಸ್ಬೋದು. ಲೇಬರ್ ಕಾರ್ಡ್ ಮಾಡ್ಸಿರೋರ್ಗು ಈ ಶ್ರಮ್ ಕಾರ್ಡ್ಗೂ ಯಾವುದೇ ವ್ಯತ್ಯಾಸ ಏನಿಲ್ಲ, ಅವರು ಕೂಡ ಲೇಬರ್ ಕಾರ್ಡ್ ಮಾಡಿಸ್ಬೋದು. ಏನ್ ಅವಶ್ಯಕತೆ ಇದೆ ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿರೋರು ಯಾರಿದಾರೋ ಅವ್ರಿಗೂ ಕೂಡ ಈ ಕಾರ್ಡ್ನ ನೀವು ಮಾಡಿಸ್ಬೋದು. ಇದು ಜೀವಿತಾವಧಿಯವರೆಗೆ ಇರುತ್ತದೆ, ಯಾವುದೇ ರಿನ್ಯೂವಲ್ ಮಾಡಿಸುವ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ಒಂದ್ಸತಿ ನೀವೇನಾದ್ರೂ ಈ ಶ್ರಮ್ ಕಾರ್ಡ್ನ ಮಾಡಿಸ್ಬೋದು ಅಂದ್ರೆ, ಒಂದೇ ಒಂದ್ ಸಾರಿ ನೀವೇನಾದ್ರೂ ಈ ಶ್ರಮ್ ಕಾರ್ಡ್ನ ಮಾಡಿಸ್ಬೋದು ಅಂದ್ರೆ ನಿಮ್ಗೆ ಜೀವಿತಾವಧಿಗೆ, ಅಂದ್ರೆ ನೀವು ಜೀವಮಾನ ಪರ್ಯಂತ ನೀವು ಈ ಕಾರ್ಡ್ನ ಅಪ್ಡೇಟ್ ಮಾಡೋದಾಗ್ಲಿ ಮತ್ತೆ ಹೊಸದಾಗಿ ಮಾಡ್ಕೊಳ್ಳೋದಾಗ್ಲಿ ಏನೂ ಅವಶ್ಯಕತೆ ಇಲ್ಲ. ಒಂದ್ಸತಿ ಮಾಡ್ಬಿಟ್ಟು ಆ ಕಾರ್ಡ್ನ ಮಾಡಿಕೊತು ಅಂದ್ರೆ ಸಾಕು. ನಿಮ್ಗೆ ಸರ್ಕಾರ ಕಡೆಯಿಂದ ಏನೋ ಸೌಲಭ್ಯ ಬರಬೇಕು ಅಂದ್ರೆ ಆಟೋಮೆಟಿಕ್ ಆಗಿ ಸೌಲಭ್ಯ ಬರುತ್ತೆ ಅಂತಾನೆ ಹೇಳ್ಬೋದು. ಬೇರೆ ವಿಚಾರಗಳೇನೂ ಇಲ್ಲ ಇದ್ರಲ್ಲಿ. ಪದೇ ಅಪ್ಡೇಟ್ ಮಾಡ್ಸೋದಾಗ್ಲಿ ಮತ್ತೆ ಇನ್ನೊಂದು ಮಾಡ್ಸೋದಾಗ್ಲಿ ಅವೇನೋ ಅವಶ್ಯಕತೆನೇ ಇಲ್ಲ. ಡೈರೆಕ್ಟ್ ಆಗಿ ಈ ಶ್ರಮ್ ಕಾರ್ಡ್ ಮಾಡಿಸ್ಕೊಳ್ಳಿ, ಇಟ್ಕೊಳ್ಳಿ ನಿಮ್ಮ ಹತ್ರ. ಅವ್ರೇನಾದ್ರು ಗೌರ್ಮೆಂಟ್ ಕಡೆಯಿಂದ ಏನಾದ್ರು ಬೆನಿಫಿಟ್ ಕೊಡ್ತು ಅಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಅಪ್ಲೈ ಆಗುತ್ತೆ, ಇನ್ನೇನು ತೊಂದರೆ ಇಲ್ಲ, ನಿಮ್ ಬ್ಯಾಂಕ್ಗೆ ಅಮೌಂಟ್ ಬಂದ್ಬಿಡುತ್ತೆ ಅಂತ ಹೇಳ್ಬೋದು. ಇದೊಂದು ವಿಚಾರ ಈ ಶ್ರಮ್ ಕಾರ್ಡ್ ಬಗ್ಗೆ. ಕೇಂದ್ರ ಸರ್ಕಾರದಿಂದ ಈ ಶ್ರಮ್ ಕಾರ್ಡ್ ಅಂತ ಬಿಟ್ಟಿದ್ದಾರೆ, ದಯವಿಟ್ಟು ಎಲ್ಲರೂ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದೊಂದು ಮಾಹಿತಿ ಕೊಡ್ತಾ ಇದ್ದೀನಿ. ಜೊತೆಗೆ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿಕ್ಕೆ ತುಂಬಾ ಥ್ಯಾಂಕ್ಸ್.